guys, welcome back to my channel, Spurti Vlogs. ಸೊ ಗೈಸ್, ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ನನಗೆ ರಿಟರ್ನ್ ಎಕ್ಸಾಮ್ ಇತ್ತು. ಸೊ ಅದಕ್ಕೆ ಪ್ರಿಪೇರ್ ಹೋಗ್ತಾ ಇದ್ದೆ. ಆ್ಯಂಡ್ ಇವತ್ತು ತುಂಬ ಪ್ಲ್ಯಾನ್ಸ್ ಇದೆ. ಸೊ ಅದಕ್ಕೆ ಅದೆಲ್ಲ ಏನೇನು ಅಂತ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವ್ಲಾಗ್. ನಮ್ಗೆ ಇವಾಗ ಫಸ್ಟ್ ಎಕ್ಸಾಮ್ ಮುಗೀತು. ದಟ್ ವಾಸ್ ಡಿಜಿಟಲ್ ಮಾರ್ಕೆಟಿಂಗ್. ಚೆನ್ನಾಗಿ ಬರ್ದಿದ್ದೀನಿ, ಬಟ್ ಒಂದು ಕಡೆ ಕನ್ಫ್ಯೂಷನ್ ಇತ್ತು, ಅದು ಕೂಡ ಕ್ಲಿಯರ್ ಆಯಿತು. ಚೆನ್ನಾಗಿ ಬರ್ತಿದ್ದೀನಿ ಅಷ್ಟೇ. ಆ್ಯಂಡ್ ಇವಾಗ ನೆಕ್ಸ್ಟ್ ನಮಗೆ ಫ್ರಂಟ್ ಆಫೀಸ್ ಇದೆ. ಅದಕ್ಕಿಂತ ಮುಂಚೆ ಲಂಚ್ ಮಾಡೋಣ ಅಂತ. ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಕೂಡ ಏನೂ ತಿಂದಿಲ್ಲ, ಸೊ ಅದಕ್ಕೆ ಲಂಚ್ ಮಾಡೋಣ ಅಂತ ನಾನು ಹೇಮಾ ಬಂದಿದ್ದೀವಿ. ನಾನು ಇಷ್ಟು ಕಾನ್ಫಿಡೆನ್ಸಿಂದ ಮಾತಾಡ್ತಾ ಇದ್ದೀನಿ ಅಂದರೆ ಯಾಕಂದರೆ ಯಾರೂ ಇಲ್ಲ, ನಾವೇ ಬಂದ್ಬಿಟ್ಟಿದ್ದೀವಿ. ಟೈಮ್ ಎಷ್ಟು? ಎಕ್ಸಾಕ್ಟ್ 12. ಸೊ ನಾನು ಹೇಮಾ ಇಬ್ಬರೇ. ಬಿರಿಯಾನಿ ನಾನು ಫಸ್ಟ್ ಟೈಮ್ SVSS ಅಂತ. ಆ್ಯಕ್ಚುಲಿ ಇಲ್ಲಿ ನಾನು ಇಂದು ಅವತ್ತು ಬಂದಿದ್ವು ಆಯಿತಾ. ಸಖತ್ತಾಗಿರೋ ಬಿರಿಯಾನಿ ಸಿಕ್ತು, ಚೆನ್ನಾಗಿ ತಿಂದ್ವಿ. ಅದು ನಮ್ಗೆ ಫುಲ್ ಇಷ್ಟ ಆಗೋಯ್ತು. ಸರಿ ಇವತ್ತು ಹೇಮಾ ಟ್ರೈ ಮಾಡ್ಸೋಣ. ಅವತ್ತು ಹೇಮಾ ಬಂದಿರಲಿಲ್ಲ ನಮ್ಮ ಜೊತೆ. ಆ್ಯಂಡ್ ಇವತ್ತು ಇಂದು ಇಲ್ಲ, ಯಾಕಂದರೆ ನಿಮ್ಗೆ ಗೊತ್ತಲ್ಲ ಇಂದು ಕೈ. ಅದಾದಮೇಲೆ ಹೋಗಿ ಎಕ್ಸಾಮ್ಗೆ ಓದ್ಕೊಂಡು ಎಕ್ಸಾಮ್ ಬರೆದ್ಬಿಟ್ಟು ಬರ್ತೀವಿ. ರೈಸ್ ಆರ್ಡರ್ 1 kg ಬಿರಿಯಾನಿ ಆಯಿತಾ. 1 kg ಬಿರಿಯಾನಿ ಸ್ಪೆಷಲ್ ಬಿರಿಯಾನಿ. ಗ್ರೇವಿ ಸಪ್ರೇಟು, ರೈಸ್ ಸಪ್ರೇಟ್ ತಿಂತೈತಾನೆ. ಮೇಘನ ಸ್ವಲ್ಪ ಕೊಡ್ತಾನೆ. ಯಾರು ಬರ್ತಾಯಿಲ್ಲ ಆರ್ಡ್ರ್ ತೊಗೊಳಕ್ಕೆ. ಇಲ್ಲೇನು ಇಲ್ವಾ? ಆರ್ಡ್ರ್ ತೊಗೊಳ್ಳಿ. SVSS ಸ್ಪೆಷಲ್ ಬಿರಿಯಾನಿ 2% ಎಸ್ 1 kg. ಲಾಲಿಪಾಪ್ ಎಲ್ಲ ತಿಂತೀನಿ. ನೀನೇನು ಹೇಳಿದ್ರು ತಿಂತೀನಿ, ನೀನೇನು ಹೇಳಿಲ್ಲ ಬೇಡ, ಸ್ಟಾರ್ಟರ್ಸ್ ಅದೇ ಜಾಸ್ತಿ ಇರುತ್ತೆ. ಓಕೆ ಓಕೆನಾ. ಆ್ಯಂಡ್ ಇದು ಏನದು ಜ್ಯೂಸ್, ಲೈಮ್ ಸೋಡಾ, ಕೋಕ್, ಸ್ಪ್ರೈಟ್. 1 ಸ್ಪ್ರೈಟ್. ಪೆಪ್ಸಿ ಇದೆ, ಸೆವೆನ್ ಇದೆ, ಮೌಂಟೇನ್ ಡ್ಯೂ. ಪೆಪ್ಸಿ 2 ಪೆಪ್ಸಿ ಇಲ್ಲ, 1 ಪೆಪ್ಸಿ. SV ಸ್ಪೆಷಲ್ 1 kg. ಸ್ವಲ್ಪ ಬೇಗ ಕೊಡಿ. ಬೇಗ. ಆ್ಯಕ್ಚುಲಿ ಚೆನ್ನಾಗಿದೆ ಆ್ಯಂಬಿಯನ್ಸ್. ಪಿಕ್ಚರ್ ಪಿಕ್ಚರ್. ಸಾಕು, ಸರ್ವ್ ಕರ್. ಫಸ್ಟ್ ಬಿರಿಯಾನಿ. ಚೆನ್ನಾಗಿದೆ. ತುಂಬ ಮಳೆ ಇತ್ತು ಅವತ್ತು. ಸೊ ತುಂಬ ಮಳೆ ಇದ್ದಿದ್ದರಿಂದ ರೋಡೆಲ್ಲ ಫಿಲ್ ಆಗೋಗಿತ್ತು. ಆ್ಯಂಡ್ ಇವಾಗ ನಾವು ಹೋಗ್ತಿರೋದು ಕಮರ್ಷಿಯಲ್ ಸ್ಟ್ರೀಟ್ಗೆ. ಸೊ ನಮ್ಮ ಮಮ್ಮಿ, ಡ್ಯಾಡಿ, ಸೋನು, ಪಾಪು, ಯಶಿಕಾ ಎಲ್ಲರದ್ದು ಕೂಡ ವೀಸಾ ಅಪಾಯಿಂಟ್ಮೆಂಟ್ ಇತ್ತು. ಸೊ ವೀಸಾಗೆ ಹೋಗ್ಬಿಟ್ಟು ಅವರು ಬರೋವಾಗ ಸರಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ರು. ನಾನು ಹೇಳಿದ್ದೆ ನಾನು ಜಾಯ್ನ್ ಆಗೋಲ್ಲ, ಬಿಕಾಸ್ ನಂದು ಸಪ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಇಲ್ಲ ಬಾ ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಕರೆದ್ರು. ಸರಿ ಅಂತ ನಾನು ಕಾಲೇಜ್ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ. ಫುಲ್ ಮಳೆ. ಆ್ಯಂಡ್ ಇದು ಬಂದುಬಿಟ್ಟು ಹಳೆಯ ವೀಡಿಯೋ, ಲೈಕ್ ತುಂಬ ಓಲ್ಡ್. ಸೊ ನಾನು ಡೇಟ್ ಎಲ್ಲ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಅವಾಗ ಬಂದುಬಿಟ್ಟು ದೀಪಾವಳಿ ಹಬ್ಬ ಎಲ್ಲ ನಡೀತಿತ್ತು. ಸೊ ಇನ್ನೇನು ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೆ ಫುಲ್ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ಆ್ಯಂಡ್ ಇವರು ಝೂಡಿಯೋಲಿದ್ದರು. ಫಸ್ಟ್ ನಮ್ಮ ಮಮ್ಮಿ ಝೂಡಿಯೋ ನೋಡಿರಲಿಲ್ಲ, ನಮ್ಮ ಡ್ಯಾಡಿಗೆ ಝೂಡಿಯೋ ಅಂದರೆ ಗೊತ್ತಿಲ್ಲ. ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಯಶಿಕಾ ಕರ್ಕೊಂಡು ಹೋಗಿದ್ದಿತ್ತು. ಸೊ ಅಲ್ಲಿ ಬಂದುಬಿಟ್ಟು ಒಂದು ಫ್ಯೂ ಥಿಂಗ್ಸ್ನ ಶಾಪ್ ಮಾಡಿದರು. ಆ್ಯಂಡ್ ನೆಕ್ಸ್ಟ್ ನಾನು ಬಂದುಬಿಟ್ಟು ಟ್ರೆಂಡ್ಸಿಗೆ ಬಂದೆ. ನೋಡಿ ಥರದ್ದು ಅಂದರೆ ವೈಟ್ ಬ್ಲ್ಯಾಕ್ ಐತೆ, ಈ ಥರ ಪಿಂಕು ನೋಡಿ, ಈ ಥರ ರೆಡ್ಡು ತಗೋ ನೋಡಿದ್ದು
ಹ್ಞೂ ನೋಡಿ ರೆಡ್ ತಗೋ ಮರೂನ್. ನೋಡು ಅಯ್ಯೋ ಸ್ಫೂರ್ತಿ ನೆಟ್ಟೆಡ್ ನೋಡು ಪಕ್ಕದ ಸುಮ್ಮನೆ ಇದು ಬ್ಲೂ ನೋಡ್ಬಾ ಇಲ್ಲಿ. ಏನಂತ ಏನಿದೆ ಅದರಿಂದ ಚೆನ್ನಾಯ್ತು ನೋಡಿ. ನಾನು ಬೇರೆ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದು, ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ ನಾನಂತೂ. ಬಟ್ ಸ್ಟಿಲ್ ಸ್ವಲ್ಪ ಓಡಾಡಿ ಒಂದಷ್ಟು ಥಿಂಗ್ಸ್ನ ಶಾಪ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಇನ್ನೆಲ್ಲಿಂದ ಬೇರೆ ಶಾಪ್ಗೆಲ್ಲ ಹೋಗಬೇಕಿತ್ತು. ಸೊ ಅಲ್ಲೆಲ್ಲ ಹೋಗ್ಬಿಟ್ಟು ಅದಾದಮೇಲೆ ವಿಂಟರ್ ಜಾಕೆಟ್ಸ್ ಎಲ್ಲ ಬೇಕಿತ್ತು ನನಗೆ, ಲಾಂಗ್ ಕೋಟ್ಸ್ ಅದೆಲ್ಲ. ಸೊ ಅದಕ್ಕೆ ಅಲ್ಲೇ ನಾವು ಹೋಗ್ತಿದ್ದೀವಿ, ಫುಲ್ ಅಂಗಡಿ ಎಲ್ಲ ಕ್ಲೋಸ್ ಆಗೋಗ್ಬಿಟ್ಟು. ಅದರಲ್ಲಿ ಯಾವುದೋ ಒಂದು ಅಂಗಡಿ ಸಿಕ್ತು, ಬ್ರೌನ್ ಶಾಪ್ ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ವಿಂಟರ್ ಜಾಕೆಟ್ಸ್ ಅದು ಇದು ಎಲ್ಲ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್. ಸರ್ ಇದು ಕೋಟ್ ಎಲ್ಲ ಸ್ವಲ್ಪ ಲೂಸೇ ತಗೋಬೇಕು. ಏನಕ್ಕೆ ಅಂದರೆ ಲೇಯರಿಂಗ್ ಮಾಡ್ತೀಯಲ್ಲ, ಥರ್ಮಲ್ ಹಾಕ್ತೀರಾ. ಇದ್ರಲ್ಲಿ ನೀವು ಟೆಸಲ್ನೆಟ್ ಹಾಕಿ ಇನ್ನೂ ಲುಕ್ ಚೆನ್ನಾಗಿರೋದು. ಬ್ಲ್ಯಾಕ್ ತಗೊಳ್ಳ, ಅದೇ ರೆಡ್ ಕಲರ್ ತೋರ್ಸು. ಇದು ಚೆನ್ನಾಗಿ. ಆ್ಯಂಡ್ ಹಾಗೆ ಎಲ್ಲದನ್ನು ಟ್ರೈ ಮಾಡ್ತಿದ್ವಿ. ಆ್ಯಂಡ್ ತುಂಬ ಒಳ್ಳೆ ಕ್ವಾಲಿಟಿ ಸಿಗ್ತಿತ್ತು ಇಲ್ಲಿ. ತಿರುಗ್ ಮಾಂಗೆ ನಾನು ಇಲ್ಲೆಲ್ಲ ಬಂದು ನೋಡೋಕ್ಕಿಂತ ಮುಂಚೆ ಇಂದಿರಾನಗರಲ್ಲಿ ಒಂದು ಶಾಪಿಂಗ್ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದಿದ್ದೆ. ಸೊ ಅಲ್ಲಿ ಮ್ಯಾಕ್ಸಲ್ಲಿ ಮ್ಯಾಂಗೋ, ಬರಮೋಡ ಆ್ಯಂಡ್ ಬೇರೆ ಬ್ರ್ಯಾಂಡ್ಸ್ ಓನ್ಲಿ ಆ್ಯಂಡ್ ಅಲ್ಲೆಲ್ಲ ನೋಡ್ಕೊಂಡು ಬಂದೆ. ಬಟ್ ಇಲ್ಲಿ ಸಿಕ್ಕಿದ್ದ ಕ್ವಾಲಿಟಿ ನನಗೆ ಅಲ್ಲಿ ಎಲ್ಲೂ ಸಿಕ್ಕಿಲ್ಲ ಅನಿಸ್ತು. ಬಿಕಾಸ್ ಅದು ಬಂದ್ಬಿಟ್ಟು ತುಂಬ ತಿನ್ನಾಗಿತ್ತು. ಲೈಕ್ ನೋಡೋಕ್ಕೆ ಲುಕ್ ವೈಸ್ ಎಲ್ಲ ಚೆನ್ನಾಗಿತ್ತು, ಬಟ್ ಇದು ಬಂದ್ಬಿಟ್ಟು ತುಂಬ ವಾರ್ಮ್ ಕೊಡ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಇಲ್ಲೇ ತೊಗೊಂಡೆ. ಒಂದು ನನಗೆ, ಆಮೇಲೆ ನಮ್ಮ ಮಮ್ಮಿಗೆ, ಎಲ್ಲರಿಗೂ ತೊಗೊಂಡು ಅದಾದಮೇಲೆ ಸ್ವಲ್ಪ ಕ್ಯಾಪ್ಸ್ ಎಲ್ಲ ತೊಗೊಂಡು ಬಂದ್ವಿ. Something like ಬ್ರೌನ್ ಶಾಪ್. ಇಲ್ಲಿ ಥರದ್ದೆಲ್ಲ ಸಿಗುತ್ತೆ, ಎಷ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ. ಅವು ಎರಡು ಬ್ಲೂ, ಇದು ರೆಡ್ ಕರೆಕ್ಟ್ ಆಗುತ್ತೆ, ಸಾಕು. ಒಂದೇ ಸೆಟ್. ಫ್ರಾನ್ಸ್ ಆಯಿಲ್ ಅಂತ ಬರ್ದೈತೆ ಸ್ಫೂರ್ತಿ. ಫ್ರಾನ್ಸ್ ಅಂತ. ಹಾಂ, ಗೈಸ್ ಇವಳು ವಿಡಿಯೋ ಮಾಡಲ್ಲ ಅಂತೆ. ಸೊ ಐ ಆಮ್ ಟೇಕಿಂಗ್ ಓವರ್ ದ ವ್ಲಾಗ್ ಗೈಸ್. ಬಾಯ್ ಸ್ಫೂರ್ತಿ. ಇದು ಎಲ್ಲ ಕ್ಲೋಸ್ ಆಗಿದೆ, ಫುಲ್ ಕ್ಲೋಸ್ ಆಗಿದೆ. ಡಿಕ್ಕಿ ಫುಲ್ ತುಂಬೋಗಿದೆ. ಇವಾಗ ಈ ಕಾರ್ನ ಎತ್ಕೊಂಡು ಫ್ರಾನ್ಸ್ಗೆ ಹೋದ್ರೆ ಲೈಫ್ ಸೆಟ್ಲ್.
ಎಲ್ಲ ಕ್ಲೋಸ್ ಗೈಸ್, ಎಲ್ಲ ಕ್ಲೋಸ್. ಇನ್ನ ಮನೆಗೆ ಹೋಗೋ ಟೈಮ್ ಇಲ್ಲ. ಅಲ್ಲಿ ತಗೋ ಸೋನು ಇದನ್ನ. ಅಕ್ಕ ಐಡಿ ಕಾರ್ಡ್ ಬಿಚ್ಚಿಲ್ಲ ಇನ್ನು. ಫೋಟೋ ಹಿಡಿ ಬೇಗ. ಅವ್ರನ್ನ ತೋರಿಸ್ ನನ್ನ ಎಕ್ಕವಾ ನಮಗೆ ಕಾಯ್ತಾರಲ್ವ. ನೈಟ್ ನಾವು ಅಲ್ಲಿ ಬಿಡೋಷ್ಟೊತ್ತಿಗೆ 11 o'clockವರೆಗೂ ಆಗೋಗಿತ್ತು. ಸರಿ ಇನ್ನು ಬೇರೆ ಶಾಪ್ಸ್ಗೆಲ್ಲ ಹೋಗಿದ್ವಿ, ಸೊ ಅದೆಲ್ಲ ಏನೂ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನನ್ನ ಫೋನ್ ಸ್ವಿಚ್ ಆಫ್ ಆಗೋಯಿತು. ಆ್ಯಂಡ್ ಬರುವಾಗ ಸರಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ನಂತರ ಬಂದ್ವಿ. ಇನ್ನ ಇದೆ ಹೌ ಕೆನ್ ಐ ಜಸ್ಟ್ ಟೆಲ್ ಯು ಪೀಪಲ್, ಬೆಳಗ್ಗೆ ಮನೆ ಬಿಟ್ಟಿದ್ದು ನಾನು ಅರೌಂಡ್ 7:45, ಈವರ್ 7:50 ಸಮಥಿಂಗ್. ಇವಾಗ ಎಕ್ಸಾಕ್ಟ್ ಟೈಮ್ 10:30 ಆಗಿದೆ. ಲೈಕ್ ಇಟ್ಸ್ ಬೀನ್ ಸೋ 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 ಸ್ಟ್ರೆಸ್ಫುಲ್. 2 ಎಕ್ಸಾಮ್ ಮುಗಿಸಿ ಅದಕ್ಕೆ ಓದಿ ಇಷ್ಟು ಲೈಕ್ ಫಸ್ಟಿಂದ ಸ್ಟಾರ್ಟ್ ಮಾಡೋಣ. ಫಸ್ಟು ಮನೆಯಿಂದ, ಆಮೇಲೆ ಕಾಲೇಜ್ಗೆ ಹೋಗಿ ಕಾಲೇಜಲ್ಲಿ 2 ಎಕ್ಸಾಮ್ಗೆ ಓದ್ಕೊಬೇಕಿತ್ತು. ಸೊ ಬೆಳಗ್ಗೆ 1 ಎಕ್ಸಾಮ್ಗೆ ಓದ್ಕೊಂಡೆ. ಲೈಕ್ ಓದ್ಕೊಂಡೆ ಇನ್ ದ ಸೆನ್ಸ್ ರಿವೈಸ್ ಮಾಡಬೇಕು, ಅದು ಮಾಡಿದೆ. ಅದಾದಮೇಲೆ ತಿರ್ಗಾ ಒಂದು ಸ್ವಲ್ಪ ಹೊತ್ತು ಬ್ರೇಕ್ ಕೊಟ್ಟಿದ್ರು, ಅವಾಗ ಊಟಕ್ಕೆಲ್ಲ ಓದ್ವಿ. ಅದಾದಮೇಲೆ ಬಂದುಬಿಟ್ಟು ತಿರ್ಗಿ ಇನ್ನೊಂದು ಎಕ್ಸಾಮ್ಗೆ ಓದ್ಬಿಟ್ಟು ತಿರ್ಗಾ ಎಕ್ಸಾಮ್ ಬರೆದ್ಬಿಟ್ಟು ಅದಾದಮೇಲೆ ನನಗೆ ಬೇರೆ ಡಾಕ್ಯುಮೆಂಟ್ಸ್ ಅದು ಇದೆಲ್ಲ ಬೇಕಿತ್ತು ಕಾಲೇಜಿಂದ. ಸೊ ಅದಕ್ಕೆ ಅದನ್ನೆಲ್ಲ ತೊಗೊಂಡು ಅದೆಲ್ಲ ಮಾಡೋಷ್ಟೊತ್ತಿಗೆ ಫೋನ್ ಸರಿ ಇಲ್ಲಿ ಬನ್ನಿ ಅಂತ. ಓ ಗಾಡ್. ಆಮೇಲೆ ಅಲ್ಲೋದ್ರೆ ಅಲ್ಲೊಂದು ಚೂರು ಮಳೆ ಚೂರು ಅದು ಎಲ್ಲ ಕಡೆ ನಿಂತ್ಕೊಬೇಕು. ಲೈಕ್ ಟ್ರೆಂಡ್ಸ್, ಮ್ಯಾಕ್ಸ್ ಆ್ಯಂಡ್ ಅದಾದಮೇಲೆ ಇನ್ನು ಯಾವುದದು ಝೂಡಿಯೋ ಆ್ಯಂಡ್ ವೆಸ್ಟ್ ಸೈಡ್ ಎಲ್ಲ ಹೋಗಿದ್ವಾ. ಫುಲ್ ನಿಂತ್ಕೊಂಡು ಕಾಲಂತೂ ಇಷ್ಟು ನೋವು ಬಂದಿರೋದು, ಅಷ್ಟು ನೋವು ಬಂದಿದೆ. ಆ್ಯಂಡ್ ಐ ಡೋಂಟ್ ನೋ ಹೌ ಮೈ ಫ್ಯೂಚರ್ ಡೇಸ್ ಆರ್ ಗೋಯಿಂಗ್ ಟು ಬಿ. ಫುಲ್ ಟಯರ್ಡ್ ಆಗಿದ್ದೀನಿ. ಹೋಗ್ಬಿಟ್ಟು ಒಂದು ಫುಲ್ ಗ್ಲಾಸ್ ಆಫ್ ಫ್ರೆಶ್ ಕೊಡ್ಬಿಟ್ಟು ಊಟ ತಿನ್ನಬೇಕು ಅಂತ ಅನಿಸ್ತಲ್ಲ, ಐ ಈಟ್ ಪಪಾಯ ತಿಂದ್ಬಿಟ್ಟು ಅದಾದಮೇಲೆ ಮಾಡ್ಕೊಂಬಿಡ್ತೀನಿ. ಅಷ್ಟೇ ಫಾರ್ ದ ಡೇ ಗೈಸ್. ಆ್ಯಂಡ್ ನಿಮ್ಮ ಡೇ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಓಕೆ, ಬಾಯ್. ಆ್ಯಂಡ್ ಅದಾದಮೇಲೆ ಫ್ರೆಶ್ ಮಾಡಿಕೊಂಡು ಎಲ್ಲರೂ ಬಿಸಿ ಫ್ರೆಶ್ ಕೊಟ್ಬಿಟ್ಟು ಅದಾದಮೇಲೆ ನಮ್ಮ ಮಮ್ಮಿ ಎಗ್ ರೈಸ್ ಮಾಡ್ತಿದ್ರು ಮತ್ತು ರಸಮ್ ರೈಸ್ ಮಾಡ್ತಿದ್ರು. ಬಿಕಾಸ್ ಹೊರಗಡೆ ಹೋಟೆಲ್ಸ್ ಎಲ್ಲ ಕ್ಲೋಸ್ ಆಗಿತ್ತು. ಆ್ಯಂಡ್ ಹೋಗಬೇಕು ಅಂತಂದರೆ ನಮ್ಮ ಮನೆ ರೋಡಲ್ಲಿ ಯಾವುದೂ ಇರಲಿಲ್ಲ, ಬೇರೆ ಕಡೆ ಇತ್ತು. ಸರಿ ಅಂತಂದ್ಬಿಟ್ಟು ನಾನು ಎಗ್ ಫ್ರೈಡ್ ರೈಸ್, ಅದಾದಮೇಲೆ ಕಬಾಬ್ ತಿಂದೆ. ಮನೆಗೆ ಬಂದುಬಿಟ್ಟು ಇನ್ನೇನು ಫ್ಯೂ ಡೇಸ್ ಮನೇಲಿ ಹೊಟ್ಟೆ ತುಂಬ ಚೆನ್ನಾಗಿ ಮನೆ ಊಟ ತಿನ್ನೋಣ ಅಂದ್ಬಿಟ್ಟು. ನನ್ನ ವಾಯ್ಸ್ ಬಂದುಬಿಟ್ಟು ಒಂದು ಸ್ವಲ್ಪ ಕೋಲ್ಡ್ ಬಂದಿರೋ ಥರ ಇದೆ ಅಷ್ಟೇ, ನಥಿಂಗ್ ಟು ವರಿ. ಆ್ಯಂಡ್ ಇವಾಗ ಬಂದುಬಿಟ್ಟು ತೊಗೊಂಬಂದಿದ್ದ ಥಿಂಗ್ಸ್ ಎಲ್ಲ ನೋಡಿದ್ವಿ. ಈ 12 ಎಲ್ಲ ಸ್ಟುಡಿಯೋಯಿಂದ ತೊಗೊಂಬಂದಿತ್ತು, ತುಂಬ ಚೆನ್ನಾಗಿತ್ತು. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಮೀಟ್ ಯು ಇನ್ ಮೈ ಅದರ್ ಇಂಟ್ರೆಸ್ಟಿಂಗ್ ವ್ಲಾಗ್. ಅಂಡ್ ಟೇಕ್ ಕೇರ್, ಬಾಯ್.